ಆತ್ಮೀಯ H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅನೇಕ ಗೊಂದಲಗಳನ್ನು ಹುಟ್ಟಾಕ್ತಾ ಬಂದಿದ್ದಾರೆ. ಅನಗತ್ಯ ವಿಷಯ ಇರ್ಬೋದು. ಸಿದ್ದರಾಮಯ್ಯ ಅವರ ತಂದೆ ಮುಖ್ಯಮಂತ್ರಿ, ಸಹಜ ಎಲ್ಲ ಮಕ್ಕಳಿಗೆ ಇರ್ತದೆ. ನಮ್ಮ ತಂದೆ ಅದನ್ನು ಸಂಬಂಧಿಕರು ದೊಡ್ಡ ಪೋಸ್ಟಲ್ಲಿರಲಿ, ದೊಡ್ಡವರಾಗಿರಲಿ, ಅದರಲ್ಲೂ CM ಅಂದ್ರೆ ಅತಿ ದೊಡ್ಡ ಪೋಸ್ಟ್ ರಾಜ್ಯದ ಮಟ್ಟಿಗೆ. ಹೀಗಾಗಿ ಅವ್ರ ಬಗ್ಗೆ ಹೆಮ್ಮೆ ಇರಬೇಕಾದದ್ದು ಸಹಜ. ಆದರೆ ಈ ಹೆಮ್ಮೆ ಅತಿ ಆದಾಗ ಕೆಲವೊಮ್ಮೆ ಹಾಸ್ಯಕ್ಕೆ, ವ್ಯಂಗ್ಯಕ್ಕೆ ಒಳಗಾಗ್ತದೆ. ಈಗ ಮೇಲಿನ ಮೇಲೆ ನಮ್ಮಪ್ಪನೇ 5 ವರ್ಷ, ನಮ್ಮಪ್ಪನೇ 5 ವರ್ಷ CM ಅದು ಹೇಳೋ ಅವಶ್ಯಕತೆ ಅದಾನ ಯತೀಂದ್ರರು. ಯಾಕಂದರೆ ಇದರಿಂದಾಗಿ ಮತ್ತಷ್ಟು ಸಿದ್ದರಾಮಯ್ಯರಿಗೆ ತೊಂದರೆ ತಂದುಕೊಡುವಂಥ ಒಂದು ಏನಪ್ಪ ಅಂತ ಹಾದಿ ಆಗ್ತಾಯಿದೆ ಅಂತ. ಇದರಲ್ಲಿ ಯತೀಂದ್ರ ಅಂತ ಒಬ್ಬ ಡಾಕ್ಟರು, MBBS ಮಾಡಿದಂಥವರು, ಬುದ್ಧಿವಂತರು, ತಿಳಿದವರು ಮಾಡಬಾರ್ದಾಗಿತ್ತು. ಅವರು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನು ಅವಶ್ಯ ಇರಲಿಲ್ಲ. ಅದರ ಬದಲಾಗಿ 5 ವರ್ಷ ಇರ್ತಾರೋ ಇಲ್ಲೋ ಹೈಕಮಾಂಡ್ ತೀರ್ಮಾನ ಮಾಡುವಂಥದ್ದು. ಇವ್ರನ್ನ ಹೈಕಮಾಂಡ ತೀರ್ಮಾನ ಮಾಡೋದಕ್ಕೆ ಅಲ್ಲಿ ಏನು ನಡೆಯೋದನ್ನ ಅಪ್ಪ ಮನೆಯಲ್ಲಿ ಹೇಳಿರ್ಬೋದು, ಮಾತಾಡಿರ್ಬೋದು. ಮನೆ ನಂತರ ಮನೆ ಅಂದಮೇಲೆ ಕೆಲವು ಮಾತು ಹೋಗ್ತಾವೆ ಬರ್ತಾವೆ. ಅವುಗಳನ್ನ ಸಾರ್ವಜನಿಕವಾಗಿ ಮಾತಾಡುವ ಅವಶ್ಯಕತೆ ಅದೇನಾ? ಹೌದು, ಅವ್ರು ಸುತ್ತಮುತ್ತ ಇವತ್ತು ನೋಡ್ರಿ ಹೊಗಳ ಭಟ್ರು ಇರ್ತಾರೆ. CM ಅವ್ರ ತಂದೆ ಅಂದಾಗ ಸುತ್ತಮುತ್ತ ಇರೋಲ್ಲ ಹೊಗಳ ಭಟ್ರ. ಸಹಜ DKC ಅವ್ರ ಬದಲಾಗಿ ಆಗಲಿ, ಇನ್ನೊಬ್ಬರ ಬದಲಾಗಿ ಆಗಲಿ, ಸಣ್ಣ ಮಾತಾಡೋದು ಸಹಜನ. ಅವ್ರ ಮಾತುಗಳನ್ನು ಕೇಳಿಕೊಂಡ ನಮ್ಮ ತಂದೆನ 5 ವರ್ಷ, ಇನ್ನುಳಿದವ್ರು ಯಾರೂ ಇಲ್ಲ ಅನ್ನುವಂತಹ ಒಂದು ದೊಡ್ಡ ಸ್ಥಳದ ಮಾತಾಡೋದು ಇದು ಯತೀಂದ್ರಿಗೆ ಯೋಗ್ಯ ಅನಿಸ್ಲಿಕ್ಕಿಲ್ಲ ಅಂತ ಒಂದು ಸಾಮಾನ್ಯ ಭಾವನೆ ಜನಸಾಮಾನ್ಯರು ನೋಡ್ತಾ ಇರ್ತಾರೆ. ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಮಗ ಇದ್ರೆ ಏನಾಗ್ತಿದ್ರು ಬಿಡ್ತಿದ್ರು ಆ ಮಾತು ಬೇರೆ. ಆದರೆ ಇವತ್ತು ಅವರು ಇಲ್ಲಪ್ಪ ಕುಟುಂಬ ರಾಜಕಾರಣದ ಲವಲೇಶ್ ಅವ್ರ ಲೇಪನೆ ಇಲ್ಲ. ಏನೋ ಮಗನ MLA ಮಾಡಿದ್ರೆ ಅದ್ರ ಮಗ ನಾಳೆ ಇವರ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಸ್ಥಿತಿ ಅವರಿಲ್ಲ. ಒಂದರಿಂದ ಪ್ರೀತಿ ವಿಶ್ವಾಸದ ಮಗನ ಬೆಳೆಸಿದ್ದಾರೆ. ಆದರೆ ಉಳಿದವ್ರಂಗೆ ಕುಟುಂಬ ರಾಜಕಾರಣದ ಕೆಸರು ಅವ್ರಿಗೆ ಮೆತ್ಕೊಂಡಿಲ್ಲ ಸಿದ್ದರಾಮಯ್ಯನವ್ರಿಗೆ. ಹಾಗಂತ ಭ್ರಷ್ಟಾಚಾರದ ಕೆಸರು ಮೆತ್ತಿಲ್ಲ ಅಂತಲ್ಲ, ಅದು ಆರೋಪಗಳಿದ್ದಾವೆ, ಅದು ಸಿದ್ಧ ಆಗಿಲ್ಲ, ಹೀಗಾಗಿ ಅಪರಾಧಿ ಅಲ್ಲ ಅಷ್ಟೇ ನಾವು ಹೇಳಬೇಕಾಗ್ತದೆ. ಯಾಕಪ್ಪ ಅಂತಂದರೆ ಒಂದು ರಾಜ್ಯ CM ಆದ್ಕೊಂಡು ಹಿಂದಿನವರೆಲ್ಲ ನೋಡಿದಾಗ, ಅವ್ರು ಸುತ್ತಮುತ್ತ ಇದ್ದಂಥವ್ರು ನೋಡಿದಾಗ ಇವರೊಬ್ಬ ಅತ್ಯಂತ ಪ್ರಾಮಾಣಿಕರು ಅಂತೇಳಿ. ಇಂಥ ರಾಜಕೀಯದಲ್ಲಿ ಪ್ರಾಮಾಣಿಕರು 52 ಕೋಟಿ ರೂಪಾಯಿ ಆಸೆ ತೋರಿಸೋದು ಪ್ರಾಮಾಣಿಕರಣ ಅನ್ನೋದಾಗ್ಯದ ಇವತ್ತು, ಬೇರೆ ಹಾದಿಲ್ಲ. ಯಾಕಂತಂದ್ರೆ ಮೂಲತಃ ಸಮಾಜವಾದಿ ನೆಲೆಗಟ್ಟಲ್ಲಿ ಬೆಳೆದಂಥ ಸಿದ್ದರಾಮಯ್ಯನವರು ಬಡತನದ ಮೇಲೆ ಬಂದರು. ಮುಂದೆ ಏನೇನಾದರೂ ವಕೀಲಿ ಕಲ್ಪನೆ ಏನು ಮಾಡಿದ್ರು ಅದು ಸೆಕೆಂಡರಿ. ಬಟ್ ಉಳಿದವ್ರು ಕಂಪೇರ್ ಮಾಡಿದಾಗ, ಇವತ್ತು ಯಡಿಯೂರಪ್ಪನವ್ರಂಥವ್ರನ್ನ ಕಂಪೇರ್ ಮಾಡಿದಾಗ, ಮತ್ತೊಬ್ಬರನ್ನ ಕಂಪೇರ್ ಮಾಡಿದಾಗ ಈ ಮನುಷ್ಯ ಸಜ್ಜನಪ್ಪ ಅನ್ನುವಂಥದ್ದು ಯಾರಿಗಾದರೂ ಅನ್ನಿಸ್ತದೆ. ಇಂಥ ಸಂದರ್ಭದಲ್ಲಿ ಯಾವುದೇ ಆರೋಪ ಇಲ್ಲದ ಪರಿವಾರವಾದಂತೆ ಮೊದಲೇ ಇಲ್ಲ. ಅಂದ್ರೆ ನೆಪೋಟಿಸಮ್ ಇವರಲ್ಲಿ ಇಲ್ಲ. ಈಗ ನಾವು ಯತೀಂದ್ರ ಅವ್ರು ಬಂದು ಏನೇನೋ ಒಮ್ಮೆ ನೋಡಿದ್ರೆ ಇಲ್ಲಿ ರಾಯಬಾಗ್ ಬಂದಾಗ ಸತೀಶ್ ಅವರು, ನಮ್ಮ ತಂದೆಯವರು, ಅವರೇ ವಾರಸ ಅನ್ನೋಂಗೆ ಮಾತಾಡಿದರು. ಅದು ಎಷ್ಟೋ ದಿನ ಚರ್ಚೆಗೆ ಗ್ರಾಸ ಆಯಿತು. ಈಗ ಮತ್ತೆ 5 ವರ್ಷ ನಮ್ಮ ಅಪ್ಪನ ಈಗಾಗಲೇ ಸ್ವತಃ ಸಿದ್ದರಾಮಯ್ಯನವರು ಹೈಕಮಾಂಡ್ ಏನು ಹೇಳ್ತದೆ ಅದ್ರ ಪ್ರಕಾರ ಹೋಗ್ತೀವಪ್ಪ ಅಂತ ಒಪ್ಕೊಂಡಿದ್ದಾರೆ. ಜೊತೆಗೆ ಮಗ ಮಾಡಿದ ತಪ್ಪುಗಳನ್ನು ಮುಚ್ಚಿಕೊಳ್ಳಿಸಲು ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮತ್ತೆ ಮಾತಾಡೋದು. ಯಾಕಂದರೆ ಈಗಾಗಲೇ ನಮ್ಮ DK ಶಿವಕುಮಾರ್ ಅವರು ಅವ್ರಿಗೂ ಒಳಗೆ ಅನಿಸೋದು ಇಲ್ಲಪ್ಪ 5 ವರ್ಷ ಇರಲಿ ಅಂತೇಳಿ. ಆದರೆ ಅವ್ರಿಗೆ ಭಯ ಏನು, ಇನ್ನೊಬ್ರು ಯಾರನ್ನ ತಂದು ಬಿಡಬಾರ್ದಪ್ಪ ನನ್ನ ಮೇಲೆ. ಅವ್ರಿಗೂ ಆಸೆ ಅದ ನಾನು CM ಆಗ್ಬೇಕು ಅಂತೇಳಿ. ಸಹಜ, ಯಾರಿಗಿಲ್ಲ, ನನಗೂ ಅದ, ಆದರೆ ಆಗ್ಬೇಕಲ್ಲ. ಆದರೆ ಅವ್ರಿಗದ. ಹೀಗಾಗಿ ಅವ್ರೇನಪ್ಪ ಅಂತಂದ್ರೆ ಸಹಜವಾಗಿ ನಾನು ಆಗಬೇಕು ಅನ್ನೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೊಂದು ಚೆಕ್ಮೇಟ್ ಬಂದು ಕೊಡೋದು ಬೇಡಾಗ್ಯದ. ಸಿದ್ದರಾಮಯ್ಯನೊಬ್ಬರನ್ನ ಸರಿಸೋದಕ್ಕೆ ಸಾಕಷ್ಟು ಆಗಲಿಕ್ಕತ್ತದ. ಮತ್ತೊಬ್ಬರು ಬಂದ್ರೆ ಅವ್ರ ಜೊತೆ ಗುದ್ದಾಡೋದು ಎಲ್ಲೇ ಅಂತೇಳಿ. ಯಾಕಂದರೆ ಕಾಂಗ್ರೆಸ್ನಲ್ಲಿ 2ನೇ ನಂಬರ್ DK ಶಿವಕುಮಾರ್ ಅವರು ಇದ್ದಾರೆ. ಈಗಿನ ಮಟ್ಟಿಗೆ ಅತಿ ಹೆಚ್ಚು ಪೋರ್ಟ್ಫೋಲಿಯೋ ಅವ್ರಿಗೆ ಅದ ಸಿದ್ದರಾಮಯ್ಯ ನಂತರ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳು ಬೇರೆ, ಅಧ್ಯಕ್ಷರು ಅದಕ್ಕೆ ಹೆಚ್ಚಿಗೆ. ಯಾಕಂದ್ರೆ ಪಾರ್ಟಿಗೆ ಬಂದಾಗ ಅವರು ದೊಡ್ಡವರಾಗ್ತಾರೆ, ಮುಖ್ಯಮಂತ್ರಿ ದೊಡ್ಡವಾಗುವುದಿಲ್ಲ. ಇವೆಲ್ಲ ಇಟ್ಕೊಂಡು ಕೊಡ್ತಂಥ ನಮ್ಮ ಇವರು DK ಶಿವಕುಮಾರ್ ಅವರು ಈ CM ಕನಸು ಕಾಣೋದ್ರಾಗ ಏನು ತಪ್ಪಿಲ್ಲ. ಹೌದು, ಅವ್ರು ಆಗೋದಿಲ್ಲ, ಆಗಬೇಕು ಹೇಳೋದಕ್ಕೆ. ಯತೀಂದ್ರ ಯಾರು? ಹೂ ಇಸ್ ದಿಸ್ ಯತೀಂದ್ರ? ಹೌದು, ಮಗ ಇದ್ದಾನಂದ್ರೆ ಕೂಡ ಹಕ್ಕು ಬಂದುಬಿಡ್ತದೆ ನಾನು ಮಾತಾಡುವಂಥದ್ದು ಅಂತ. ಇದರಿಂದಾಗಿ ತೊಂದರೆ ಯಾರಿಗೂ ಇಲ್ಲ. ಅವ್ರ ತಂದೆಯವ್ರ ಹೆಸರು ಕೆಡಗುತ್ತಾ ಹೋಗ್ತದೆ. ಯಾಕಂದರೆ ಅವರು ಈಗಾಗಲೇ DK ಹಿಂದೆ ಏನೋ ಮಾಡ್ತಿರೋದಿಲ್ಲ ಅಂತಲ್ಲ, ಅವರು ಸುಮ್ಮನೆ ಕೊಡುವಂಥ ಆಸಾಮಿ ಅಲ್ಲ.
ಅವ್ರು 56, 52, 58 ಏನೋ ವರ್ಷ ಈ ಒಂದು ಏನಪ್ಪ ಶಾಸಕರನ್ನು ಕೂಡಿಸುವಂಥ ಕೆಲಸ ಮಾಡಲಿಕ್ಕೆ ಈಗೂ ಇರ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಅವರು ಈ ಶಾಸಕರ ಆಟನ ಸಂಖ್ಯಾಬಲದ ಆಟ ಹಿಡಿದು ಅಂದಾಗ ನಮ್ಮ ಸಂಖ್ಯೆ ಹೆಚ್ಚು ಮಾಡಿಕೊಡ್ತಾ ಇದ್ದಾರೆ ಅವರು. ಹಿಂದಿನ ನಾಳೆ ಉಪಯೋಗ ಬರ್ತದೆ ಅಂತೇಳಿ ಈಗಂತೂ ಸಿದ್ದರಾಮಯ್ಯರಿಂದ ಕಸ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ಅವ್ರಿಗೆ ಅನಿಸದ. ಯಾಕಂದರೆ ಸಿದ್ದರಾಮಯ್ಯನವರು ಸ್ವತಃ ಬೇಟೆಗಾರರಿದ್ದಾರೆ, ಸ್ವತಃ ಬುದ್ಧಿವಂತರಿದ್ದಾರೆ. ಅವ್ರನ್ನ ಕೆಳಗೆ ಇಳಿಸೋದನ್ನು ಸಲ್ಲೋದು ಮಾತ್ರಲ್ಲ, ಇಳಿಸ್ಲಿಕ್ಕೂ ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸೋದಕ್ಕೂ ಸಹಿತ ನಮ್ಮ ರಾಹುಲ್ ಗಾಂಧಿಯವ್ರಿಗೆ ಅಷ್ಟು ಘಟ್ಸ್ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅವರಂಥ ನಾಯಕ ಇನ್ನೊಬ್ಬ ಪಕ್ಷದಲ್ಲಿ ಇಲ್ಲ. ಹಿರಿಯ ನಾಯಕ, ತಿಳುವಳಿಗಿದ್ದಂಥವರು, ಅಹಿಂದ ನಾಯಕರು, ಬಿದ್ದ ಸಮುದಾಯದ ಜನರಿಂದ ಬಂದಂಥವರು, ಇವೆಲ್ಲ ಕಾರಣಗಳಿದ್ದಾವೆ. ಇವತ್ತು ಅದನ್ನು OBC ಹಿಡ್ಕೊಂಡು ಆಟ ಆಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಆ ಸಂದರ್ಭದಲ್ಲೇ ಮತ್ತೆ ಇವ್ನು ತೆಗೆದು ಹಾಕಿದ್ರೆ ನಾನು ತೊಂದರೆ ಆಗ್ತದೆ ಅನ್ನೋದು ಭಯ ಅದು. ಆದರೆ 2028ಕ್ಕೆ ವಯಸ್ಸದ ಕಾರಣ ಹೇಳ್ಕೊಂಡು ಮತ್ತಿನ ಕಾರಣ ಹೇಳಿ ಅವ್ರು ಬದಿಗೆ ಸರಿಸೋ ಸಾಧ್ಯತೆಗಳಿದ್ದಾವೆ. ಅಂಥ ಸಂದರ್ಭದಲ್ಲಿ ಆದರೂ ನಾವು ಇರಬೇಕು ಅಂತೇಳಿ ಸೆಕೆಂಡ್ ನಂಬರ್ ಕವಲಾಗಿ ಹಾಕುವುದು ನಡೆದಿದ್ದಾರೆ DK ಶಿವಕುಮಾರ್. ಇಂಥ ಸಂದರ್ಭದಲ್ಲೇ ಯತೀಂದ್ರ ಇದ್ದಂಥವ್ರು 5 ವರ್ಷ ನಮ್ಮಪ್ಪನ ಸೇಮ್ರಿ ಅನ್ನುವಂಥ ಅವಶ್ಯಕತೆ ಇರಲೇ ಇಲ್ಲ ಅಂದರು. ಅದಕ್ಕೆ DK ಶಿವ ಸುಮ್ಮನೆ ಇರ್ತಾರ? ಓ ಅವರೇ ನಮ್ಮ ಹೈಕಮಾಂಡ, ಹೌದ್ರಿ ಅವರು ಹಿಡಿದೆ ಫೈನಲ್ಲ ಅಂತ ವ್ಯಂಗ್ಯ ಮಾಡಿದರು. ಅಪ್ಪನೇ ಯಾರಿಗಿದು? ಯತೀಂದ್ರ ಅವರಿಗೆ, ಅವ್ರ ತಂದೆಯವರಿಗೆ. ಅವ್ರು ವ್ಯಂಗ್ಯವಾಗಿ ಮಾತಾಡೋದಕ್ಕೆ ಆಶ್ರಮರಿಗೆ ಕೊಟ್ಟರು ಅದನ್ನು. ಅದಕ್ಕೆ ಯತೀಂದ್ರ ಅಂತ ಒಬ್ಬ ಬುದ್ಧಿವಂತ ಮಕ್ಕಳು ಒಂದು ಮಾತಾಡೋಕ್ಕಿಂತ ಮೊದಲು 100 ಸಲ ವಿಚಾರ ಮಾಡ್ಬೇಕಾಗ್ತದೆ. ಮಾತಾಡುವವರೆಗೆ ನಮ್ಮ ಮಾತದು, ಮಾತು ಮುಗಿದ ಮೇಲೆ ಜನರು ಮಾತದು. ಇವತ್ತು ನೋಡ್ರಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ DK ಶಿ ಅವರ ಬೆಂಬಲಿಗಿರುವುದು ಹೆಚ್ಚಾಗ್ತಾ ಇದ್ದಾರೆ, ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ. ಇನ್ನೂ ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ. ಇದು ಕಾರಣ ಏನಪ್ಪ ಅಂತಂದ್ರೆ DK ಶಿ ಅವರು ಪೂರ್ತಿ ಇನ್ವಾಲ್ವ್ ಆಗಿ ಇವತ್ತು ಏನೋ ಶತಾಯಗತಾಯ ಮಾಡಿ ಮುಖ್ಯಮಂತ್ರಿ ಸ್ಥಾನ ಹಿಡ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಕನಕೋತ್ಸವ ಅಂತೇಳಿ ಮತ್ತೇನೋ ಹೇಳಿ ರಾಮನ ಕರ್ಕೊಂಡು ಏನೋ ಪ್ರಯತ್ನ ನಡೆಸ್ಯಾರ. ಅದನ್ನು ಮುರಿಯೋ ಪ್ರಯತ್ನವೂ ಅವ್ರು ಎದುರಾಳಿಗಳು ಮಾಡ್ತಾ ಇದ್ದಾರೆ. ಆ ಮಾತು ಬೇರೆ. ಅವ್ರು ಹೆಂಗೆ ಮೌನ ಇದ್ಕೊಂಡು ನಮ್ಮ ಕೆಲಸ ಮಾಡ್ತಾಯಿದ್ರು, ಹಂಗೆ ಮೌನ ಇದ್ಕೊಂಡು ನೀವು ನಿಮ್ಮ ಕೆಲಸ ಯಾಕೆ ಮಾಡಬಾರ್ದು ಅನ್ನೋದು ಅಷ್ಟೇ ಇಲ್ಲಿ ಮಾತು. ಯಾಕಂದರೆ ಇಂಥ ಮಾತುಗಳು ಮಾತಾಡೋದ್ರಿಂದ ಇನ್ನಷ್ಟು DK ಶಿವಕುಮಾರ್ ಅವರು ಗಟ್ಟಿಗೊಳ್ತಾರೆ, ಜನರ ಸಮೀಪ ಹೋಗ್ತಾರೆ, ಜನರು ಅವ್ರನ್ನ ನಂಬುವಂಥ ಸ್ಥಿತಿ ಬರ್ತದೆ. ಇವತ್ತು ನೋಡ್ರಿ, ಆರಂಭದಲ್ಲಿದ್ದಂಥ ಒಂದು ಸಪೋರ್ಟ್ ಸಿದ್ದರಾಮಯ್ಯನವ್ರಿಗೆ ಈಗ ದಿನ ಕಳೆದಂಗೆ ಕಡಿಮೆ ಆಗಲಿಕ್ಕತ್ತದ. ಏನಪ್ಪ ಇವರು ಇಷ್ಟು ಆದರೂ ಇನ್ನೂ ಆಸೆ ಬಿಡವಲ್ರಲ್ಲ ಅಂತೇಳಿ ಅನೇಕ ಜನರಿಗೆ CM ಕುರ್ಚಿ ಆಸೆ ಬಿಡವಲ್ರ ಅಂತೇಳಿ ಜನರಿಗೆ ಅನಿಸ್ಲಿಕ್ಕತ್ತದ. ಇವತ್ತು ಈಗ ಅವರು ಏನು ಮಾರೆ ಎಷ್ಟು ಅದ ನೀವು ಇನ್ನು ಕುರ್ಚಿಗೆ ಎಷ್ಟು ಅಂಟ್ಕೊಂಡಿರ್ತಾನೆ ಮನುಷ್ಯ, ಸಾಕಾಗಲಿಲ್ಲ ಇವ್ರಿಗೆ, ದೇವರಾಜ ಅರಸು ರೆಕಾರ್ಡೋ ಮುರಿದ್ರು, ಎಲ್ಲ ಮಾಡಿದರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ DK ಶಿವಕುಮಾರ್ ಅವರು ಇಂಥ ಮಾತುಗಳು ಹಬ್ಸೋದ್ರಲ್ಲಿ ಇಲ್ಲ, ಹಬ್ಸ್ಲಿಕ್ಕಿಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ಯಾಕಂದರೆ ತಮ್ಮ ಎದುರಾಳಿಯನ್ನು ಬದಿಗೆ ಸರಿಸ್ಬೇಕಾದ್ರೆ ಏನೋ ಮಾಡ್ತಿರ್ತಾರೆ. ಈಗ ನೋಡ್ರಿ, BJPಗರು ಗಾಂಧೀಜಿಯವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ರು, ಈಗೂ ಮಾಡ್ತಾ ಇರ್ತಾರೆ. ಕಾರಣ ಏನಂದ್ರೆ ಕಾಂಗ್ರೆಸ್ ಇವತ್ತೇನಾದ್ರು ಉಳಿದಿದ್ರೆ ಗಾಂಧೀಜಿಯಿಂದ, ಅದು ಕಾಂಗ್ರೆಸ್ನ ಹೊಡಿಬೇಕಾಗಿದ್ರೆ ಗಾಂಧೀಜಿಯವ್ರನ್ನ ಹೊಡೆದಾಗ ಕಾಂಗ್ರೆಸ್ ಸಣ್ಣ ಆಗ್ತದೆ, ಇಳಿಮುಖಕ್ಕೆ ಬರ್ತದೆ, ಇಳಿಕೆ ಆಗ್ತದೆ ಅಂತ ಒಂದು ನಂಬಿಕೆ ಅವ್ರದ್ದು. ಹೀಗಾಗಿ ಗಾಂಧೀಜಿಯವ್ರ ಬಗ್ಗೆ ಏನೋ ಬೇಕಾಬಿಟ್ಟಿಗೆಲ್ಲ ಮಾತುಗಳು ಬಂದು ಏನು ಅಂದರು. ಅದು ಕಾರಣ ಇಷ್ಟೇ ಸಿಟ್ಟಿರೋದು ಕಾಂಗ್ರೆಸ್ಸಿನ ಮೇಲೆ. ಅದಕ್ಕೆ ಗಾಂಧಿಯವ್ರು ಟೀಕೆ ಮಾಡಿದ್ರು. ಹಂಗೆ ಇವತ್ತು ಏನದಪ್ಪ ಅಂತಂದ್ರೆ ನಮ್ಮ ಯತೀಂದ್ರ ಮಾತಾಡಿದ್ರಿಂದಾಗಿ ಸಹಜವಾಗಿ ಸಿದ್ದರಾಮಯ್ಯನವರ ಒಂದು ವ್ಯಕ್ತಿತ್ವ ಸಣ್ಣದಾಗ್ತದೆ. ಅದಕ್ಕಾಗಿ ಯತೀಂದ್ರರವರು ಆದಷ್ಟು ತಮ್ಮ ನಾಲಿಗೆ ಮೇಲೆ ಹಿಡಿದು ಸಾಧಿಸಿದ್ರಪ್ಪ ಅಂತಂದ್ರೆ ನನಗೈತೆ ನಮ್ಮ ಅಪ್ಪನ 5 ವರ್ಷ ಆಗಲಿ ಬಿಡಲಿ ಹೈಕಮಾಂಡ್ ಬಿಡ್ತಿದ್ದಪ್ಪ ಅಂತ ಹೇಳಿ ಮುಗಿದೋದು. ಸ್ವತಃ ಈ ಯತೀಂದ್ರವ್ರ ಅಪ್ಪ ಸಿದ್ದರಾಮಯ್ಯರೇ ಹೇಳ್ತಾ ಇದ್ದಾರೆ, ಎಲ್ಲಿವರೆಗೆ ಹೈಕಮಾಂಡ್ ಹೇಳ್ತದೋ ಅಲ್ಲಿವರೆಗೆ ನಾನು CM. ವೆರಿ ಸಿಂಪಲ್, ಭಾಳ ಲಾಜಿಕ್ಕಾಗಿ ಭಾಳ ಎಚ್ಚರಿಕೆಯಿಂದ ಬಳಸಿದ ಪದ ಇದು. ಒಂದು ಕಡೆಗೆ ನಾನು ಸೇವಕ, ಏನು ಹೈಕಮಾಂಡ್ ಇರ್ತದ ಪ್ರಕಾರ ನಡೀತೀನಿ ಅನ್ನುವಂಥದ್ದು ಒಂದು. ಅದೇ ಕಾಲಕ್ಕೆ ಈ ವಿನಮ್ರದಿಂದಾಗಿ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯವ್ರನ್ನ DK ಶಿವಕುಮಾರನ್ನ ಬದಿಗೆ ಸರಿಸ್ಬೋದು ಅಂತ ಪ್ಲ್ಯಾನ್ ಅದಾವೆ. ಅದನ್ನು ಮುರಿಯುವಂಥ ಕೆಲಸ ಸ್ವತಃ ಅವ್ರ ಮಗನ ಯತೀಂದ್ರ ಮಾಡೋದ್ರಿಂದಾಗೆ ಇವತ್ತು DK ಶಿ ಅವರಿಂದ ಹೌದ್ರಿ ಅವ್ರ ನಮ್ಮ ಹೈಕಮಾಂಡ ಅವ್ರು ಹೇಳಿದಂಗೆ ಆಗ್ತದ್ರಿ ಅನ್ನೋ ಮಾತಾಡೋದನ್ನು ನೋಡಿದಾಗ ಅಲ ಅನ್ನಿಸ್ತದೆ. ಏನು ಹೇಳಿ, ಇದು ಯತೀಂದ್ರ ಇತ್ತೀಚಿನ ಹೊಸ ದಾಳ ಸಿದ್ದರಾಮಯ್ಯರಿಗೆ. ಅದೇ ಒಂಥರ ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ, ಹಂಗದಂಗೆ ಆಗ್ಯದ ಸಿದ್ದರಾಮಯ್ಯ ಬಾಳೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗೆ ವಂದನೆಗಳು.